ಸರ್, ಈಗ ಒಂದು ಇನ್ವೆಸ್ಟ್ಮೆಂಟ್ಗೆ ಅಮೌಂಟ್ ಇದೆ, ಆದರೆ ನನಗೆ ಅದರಿಂದ ರಿಕರಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ತಿಂಗಳಿಗೆ ಒಂದಿಷ್ಟು ಬರಲಿ, ಇಲ್ಲ ವರ್ಷಕ್ಕೆ ಒಂದಿಷ್ಟು ಬರಲಿ, ಅದರಿಂದ ನಾನು ಜೀವನ ನಡೆಸ್ಬೋದು, ಹೀಗೆಲ್ಲ ಯೋಚನೆ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳೋಣ. 15 ವರ್ಷ ಕಾಯೋ ಪೇಷನ್ಸ್ ನನಗಿಲ್ಲ. ಆ ಥರ ಇದ್ದರೆ ನಿಖರಾದ ಈ ಪ್ರಾಜೆಕ್ಟು ಅವ್ರಿಗೂ ಬೆನಿಫಿಷಿಯಲ್ ಆಗುತ್ತಾ? ಈಗ ನೋಡಿ, ಇಲ್ಲಿ 2 ಭಾಗ ಇದೆ. ನಿಖರನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಂದು ಲ್ಯಾಂಡ್ ಪಾರ್ಟ್. ಲ್ಯಾಂಡ್ ನಾವು ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಎ ಕನ್ವರ್ಟೆಡ್ ಲ್ಯಾಂಡ್. ಇಟ್ಸ್ ಎ ರೆಸಿಡೆನ್ಷಿಯಲ್ ಲೇಔಟ್. ಸೊ ಎನಿ ರೆಸಿಡೆನ್ಷಿಯಲ್ ಲೇಔಟ್ ಒನ್ಸ್ ಯು ಇನ್ವೆಸ್ಟ್, ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಫ್ರಮ್ ದ ಡೇ ಆಫ್ ರಿಜಿಸ್ಟ್ರೇಷನ್ ಯು ಹ್ಯಾವ್ ಎ ರೈಟ್ ಟು ರೀಸೆಲ್. ಸೊ ನೀವು ರೀಸೆಲ್ ಮಾಡಲಿಕ್ಕೆ ನಿಮಗೆ ಹಣದ ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ರೀಸೆಲ್ ಮಾಡ್ಕೋಬೋದು. ದಟ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಗೇನ್ಸ್. ಬಟ್ ಯುವರ್ ಕ್ವಶನ್ ಆಫ್ ಗೆಟಿಂಗ್ ಎ ರಿಕರಿಂಗ್ ಇನ್ಕಮ್ ಲೈಕ್ ಮಂತ್ಲಿ ಇನ್ಕಮ್ ಆರ್ ಇಯರ್ಲಿ ಇನ್ಕಮ್, though many developers are promising in this farm plot concept, it is not sustainable. ಯಾಕೆಂದರೆ ನೀವು ಒಂದು ಲ್ಯಾಂಡ್ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಒಂದು ಪ್ಲ್ಯಾಂಟೇಷನ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಆಗಲಿ ಬೇರೆ ಯಾವುದೋ ಒಂದು ಆಗಲಿ, ಫಸ್ಟು 3 years to 5 years ಏನು ಅಂತ ರಿಟರ್ನ್ಸ್ ಬರಲ್ಲ. ಇಟ್ ಈಸ್ ಓನ್ಲಿ ವೆಜಿಟೇಟಿವ್ ಗ್ರೋತ್ ಅಂತೀವಿ. ಪ್ಲ್ಯಾಂಟೇಷನ್ ವಿಲ್ ಗ್ರೋ, ಇಟ್ ವಿಲ್ ನಾಟ್ ಗಿವ್ ಫುಲ್ ಕಮರ್ಷಿಯಲ್ ರಿಟರ್ನ್ಸ್. ಆಮೇಲೆ ವರ್ಷ ಫ್ರೂಟ್ ಟ್ರೀಸ್ ಸಿಗುತ್ತೆ. ಬಟ್ ಯು ಹ್ಯಾವ್ ಟು ಹ್ಯಾವ್ ಎ ಸ್ಕೇಲ್ ಆಫ್ ಲ್ಯಾಂಡ್ ಫಾರ್ ದ್ಯಾಟ್. ನಿಮ್ಮ ಹತ್ರ 1 ಎಕರೆ 2 ಎಕರೆ ಈ ಥರ ದೊಡ್ಡ ಲ್ಯಾಂಡ್ಸ್ಕೇಪ್ ಇದ್ದರೆ ಆವಾಗ ಮಾತ್ರ ಇದು ನಿಮಗೆ ಫ್ರೂಟ್ಸಿಂದ ಬರೋದು ಇನ್ಕಮ್ಮು ನಿಮಗೆ ಕಾಣಿಸುತ್ತೆ. ಕಮರ್ಷಿಯಲ್ ನೀವೊಂದು 5,000 ಚದರ ಅಡಿಯಲ್ಲಿ ಒಂದು 15-20 ಮರ ಹಾಕ್ಕೊಂಡು ಅದರಲ್ಲಿ ನನಗೆ ರಿಟರ್ನ್ಸ್ ಬರಬೇಕು ಅಂತಂದರೆ ಅದನ್ನು ಮನೆಗೆ ಉಪಯೋಗಿಸ್ಕೊಳ್ಳೋ ಅಷ್ಟು ಫ್ರೂಟ್ಸು ಸಿಗುತ್ತೆ ಹೊರತು ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಕಮ್ ಇನ್ ಕ್ವಾಂಟಮ್. ಓಕೆ. ಸೊ ಹಾಗಾಗಿ ರಿಕರಿಂಗ್ ಇನ್ಕಮ್ನ ಪರ್ಪಸ್ ಆಗಿ ಇಟ್ಕೊಂಡು ಈ ನಮ್ಮ ಲ್ಯಾಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇಟ್ ಈಸ್ ನಾಟ್ ಸಜೆಸ್ಟಿಬಲ್. ಓಕೆ. ಇಫ್ ಯು ಸೇ ನೋ, ಐ ವಿಲ್ ಸೆಲ್ ದ ಲ್ಯಾಂಡ್, ಐ ವಿಲ್ ಪರ್ಚೇಸ್ ದಿಸ್ ಇಯರ್, ಸೆಲ್ ಆಫ್ಟರ್ 2 years ಆರ್ 3 years, ಲ್ಯಾಂಡ್ ಇಟ್ ಸೆಲ್ಫ್ ಅಂತ ಬಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಬಿಕಾಸ್ ಇಟ್ ಈಸ್ ಲ್ಯಾಂಡ್ ಅಪ್ರಿಸಿಯೇಷನ್ ಸಿಗುತ್ತೆ, ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ರಿಜಿಸ್ಟರ್ ಆಗಿರುತ್ತೆ. ಇಟ್ ಈಸ್ ಎ ಟ್ರೇಡಬಲ್ ಪ್ರಾಡಕ್ಟ್. ಆಯಿತಾ? ಈಗ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ಥರ ಇರೋರು ಬೇಕು ಅಂತಂದರೆ, ಒಂದು ದೇ ಶುಡ್ ಹ್ಯಾವ್ ಎ ಡ್ರೀಮ್. ಐ ಶುಡ್ ಬಿ ಎ ವಿಲ್ಲಾ ಓನರ್, ಫಾರ್ಮ್ ಫ್ಲ್ಯಾಟ್ ಓನರ್, ನನ್ನದೇ ತೋಟ ಇರಬೇಕು, ಅದು ಫಾರ್ಮ್ ಹೌಸ್ ಮಾಡ್ಕೋಬೇಕು, ನಾನು ಎಂಜಾಯ್ ಮಾಡಬೇಕು. I have to contribute to nature through growing trees and also get wealth at a particular point of time, but with a rider that in between, if I get into some liquidity issue, I should be able to also sell. This is the concept. But the basic purpose, you should have a time frame. Because I am talking of a sandalwood growth over a period of 15 years. ಆ್ಯಂಡ್ ಇಟ್ಸ್ ಫುಲ್ ಬೆನಿಫಿಟ್. ನಿಮ್ಗೆ ಕಮರ್ಷಿಯಲ್ ಬೆನಿಫಿಟ್ ಬರಬೇಕು ಅಂದರೆ ಯು ಹ್ಯಾವ್ ನೋ ಆಪ್ಷನ್ ಬಟ್ ಟು ವೆಯ್ಟ್. ಪಾರ್ಟ್ ಬೆನಿಫಿಟ್ ಬರಲಿ, ಲ್ಯಾಂಡ್ ಬೆನಿಫಿಟ್ ಬರಲಿ, ಅದು ಬರಲಿ ಇದು ಬರಲಿ, ನಾನೇನೋ ಒಂದು ಮಾಡ್ಕೊಳ್ತೀನಿ, ದಟ್ ಈಸ್ ಯುವರ್ ರೈಟ್. ಬಟ್ ಡೆಫಿನೆಟ್ಲಿ ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಇನ್ವೆಸ್ಟ್ಮೆಂಟ್ ಇನ್ ಲ್ಯಾಂಡ್ ವಿಲ್ ನೆವರ್ ಗಿವ್ ಯು ನೆಗೆಟಿವ್ ರಿಟರ್ನ್ಸ್, ವಿಲ್ ಆಲ್ವೇಸ್ ಗಿವ್ ಯು ಪಾಸಿಟಿವ್ ರಿಟರ್ನ್ಸ್. ಬಟ್ ವಾಟ್ ಪರ್ಸೆಂಟೇಜ್ ಆಫ್ ಪಾಸಿಟಿವ್ ರಿಟರ್ನ್ಸ್ ಈಸ್ ಗೋಯಿಂಗ್ ಟು ಬಿ ಎ ಫ್ಯಾಕ್ಟರ್ ದಟ್ ಡಿಪೆಂಡ್ಸ್ ಆನ್ ಯುವರ್ patience and your circumstances. So, for example, I will give you a point like this. You have a child, say 5 years child, and you need a particular wealth, say at the age of 20-25 for your child. Okay, I want to have a certain, most possibly, as certainly possible, wealth ಬೇಕು ಅಂತಂದರೆ you have got 2 long-term investment options. One is long-term equities, the other one is land investment, that too especially agroforestry investment in sandalwood. Yes sir. So ರಿಕರಿಂಗ್ ಆಗೂ ಅಂದರೆ ಒಂದು ಸ್ವಲ್ಪ ಸಮಯದ ನಂತರ ನಿಮಗೆ ಸಿಚುವೇಷನಲ್ಲಿ ಏನಾದ್ರು ಬಂತು ಅಂತಂದ್ರೂ ಇದು ಯಾವ ರೀತಿ ಬೆನಿಫಿಷಿಯಲ್ ಆಗುತ್ತೆ, ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ಫ್ಯೂಚರ್ ಜನರೇಷನ್ಗೆ ಒಂದು ಗಿಫ್ಟ್ ರೀತಿಯಲ್ಲೂ ಇದನ್ನು ಕೊಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ಮುಂದಿನ ಎಪಿಸೋಡ್ಗಳಲ್ಲಿ ಇದನ್ನು ಇನ್ನೂ ಡಿಬಗ್ ಮಾಡಿ ಮಾತಾಡೋಣ. ಥ್ಯಾಂಕ್ ಯು. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್.